ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಸಾಮಾನ್ಯವಾಗಿ ಜಾತ್ರೆ ಮುಗಿದ ಮೇಲೆ ಏನಾಗುತ್ತೆ? ಕಸ, ಗದ್ದಲ, ಗಲೀಜು ಇದು ಸಾಮಾನ್ಯ ದೃಶ್ಯ. ಆದರೆ ಉತ್ತರ ಕನ್ನಡದ ಮಂಜುಗುಣಿಯಲ್ಲಿ ಈ ಕತೆ ಸಂಪೂರ್ಣ ಬೇರೆ ದಿಕ್ಕಿಗೆ ತಿರುಗಿದೆ. ಇಲ್ಲಿ ರಥೋತ್ಸವದ ಸಂಭ್ರಮದ ಬಳಿಕ ಭಕ್ತರು ತೋರಿದ ಸಾಮಾಜಿಕ ಜವಾಬ್ದಾರಿ ಈಗ ರಾಜ್ಯದ ಗಮನ ಸೆಳೆಯುತ್ತಿದೆ. ಹಾಗಾದ್ರೆ ರಥೋತ್ಸವದ ಬಳಿಕ ಏನಾಯ್ತು ಗೊತ್ತಾ? ಈ ಸ್ಟೋರಿ ನೋಡಿ. ಕರ್ನಾಟಕದ ತಿರುಪತಿ ಶ್ರೀ ಕ್ಷೇತ್ರ ಮಂಜುಗುಣಿ. ಅದ್ಧೂರಿ ರಥೋತ್ಸವ, ಸಾವಿರಾರು ಭಕ್ತರ ಸಂಭ್ರಮ. ರಥೋತ್ಸವದ ಬಳಿಕ ಕಸದ ರಾಶಿ, ಎಲ್ಲೆಂದರಲ್ಲಿ ತ್ಯಾಜ್ಯ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ಮಂಜುಗುಣಿ ಕ್ಷೇತ್ರ ಕರ್ನಾಟಕದ ತಿರುಪತಿ ಅಂತಲೇ ಪ್ರಸಿದ್ಧಿ ಪಡೆದಿದೆ. ಈ ಧಾರ್ಮಿಕ ಕೇಂದ್ರದಲ್ಲಿ ಏಪ್ರಿಲ್ 2ರಂದು ಅದ್ಧೂರಿಯಾಗಿ ರಥೋತ್ಸವ ನೆರವೇರಿತು. ಸಾವಿರಾರು ಭಕ್ತರು ಸೇರಿ ದೇವರ ರಥವನ್ನ ಎಳೆದು ಭಕ್ತಿಯ ಸಂಭ್ರಮದಲ್ಲಿ ತೇಲಿದ್ರು. ಆದರೆ ಉತ್ಸವ ಮುಗಿದ ಬಳಿಕ ಸಾಮಾನ್ಯವಾಗಿ ಕಾಣುವ ದೃಶ್ಯ ಇಲ್ಲಿ ಕೂಡ ಕಂಡುಬಂತು. ರಥಬೀದಿಯ ಇಕ್ಕೆಲಗಳಲ್ಲಿ ಪ್ಲಾಸ್ಟಿಕ್ ಬಾಟಲಿಗಳು, ಐಸ್ ಕ್ರೀಂ ಕಪ್ಗಳು, ಗ್ಲಾಸ್ ಪೀಸ್ಗಳು, ಕಾಗದದ ತುಂಡುಗಳು, ತ್ಯಾಜ್ಯದ ರಾಶಿಗಳು, ಹೀಗೆ ಎಲ್ಲೆಂದರಲ್ಲಿ ಕಸದ ರಾಶಿ ಬಿದ್ದಿತ್ತು. ಇಲ್ಲಿಂದಲೇ ಕಥೆಗೆ ಟ್ವಿಸ್ಟ್. ಭಕ್ತರೇ ಫೀಲ್ಡಿಗಿಳಿದು ಕ್ಲೀನ್ ಡ್ರೈವ್. ಸ್ವಚ್ಛತಾ ಯಜ್ಞಕ್ಕೆ ಚಾಲನೆ, ಒಟ್ಟುಗೂಡಿದ ಜನತೆ. ಕಥೆಗೆ ಟ್ವಿಸ್ಟ್ ಸಿಗೋದೆ ಇಲ್ಲಿ. ಈ ಕಸವನ್ನ ಯಾರಾದರೂ ಸ್ವಚ್ಛ ಮಾಡ್ತಾರೆ ಅನ್ನೋದನ್ನ ಕಾಯದೆ ಸ್ವತಃ ಭಕ್ತರೇ ಫೀಲ್ಡಿಗಿಳಿದ್ರು. ಹವ್ಯಕ ಬ್ರಾಹ್ಮಣ ಸಮುದಾಯದ ನೇತೃತ್ವದಲ್ಲಿ ವಿವಿಧ ಸಮುದಾಯಗಳ ಜನರು ಜೊತೆಗೂಡಿ ಒಂದು ಸ್ವಚ್ಛತಾ ಯಜ್ಞವನ್ನ ಆರಂಭಿಸಿದ್ರು. ದೇವಸ್ಥಾನದ ಆಡಳಿತ ಮಂಡಳಿ ಕರೆ ಕೊಟ್ಟಂತೆ ಎಲ್ಲರೂ ಒಂದಾಗಿ ಶ್ರಮದಾನದಲ್ಲಿ ತೊಡಗಿಕೊಂಡ್ರು. ಇಲ್ಲಿ ಸ್ವಯಂ ಜವಾಬ್ದಾರಿ ಮನಸ್ಸು ಎಲ್ಲರನ್ನ ಒಂದಾಗಿಸಿತು. ನಾವೆಲ್ಲ ನಮ್ಮ ಮೈಯಿನ ಧೂಳು ಈ ಕಸವನ್ನು ತೆಗೆದು ಮೈ ಧೂಳನ್ನು ಮಾಡಿಕೊಂಡು ಚಕ್ರತೀರ್ಥ ಕೆರೆಯಲ್ಲಿ ಸ್ನಾನ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡೋರಿದ್ದೇವೆ. ನಮ್ಮೆಲ್ಲರ ಪಾಪಕರ್ಮಗಳು ಈ ಕಸದಂತೆ ನಮ್ಮ ತೊಳೆದು ಹೋಗಲಿ, ನಮ್ಮೆಲ್ಲರ ಜೀವನ ಚೆನ್ನಾಗಾಗಲಿ. ಈ ಕ್ಷೇತ್ರದಲ್ಲಿ ಏನು ಕಸ ಬಂದಿತ್ತು, ಏನು ಕೊಳೆ ಬಂದಿತ್ತು, ಅದೆಲ್ಲ ತೊಳೆದು ಹೋಗಿ ಸ್ವಚ್ಛವಾಗಿರೋದು ನಮ್ಮ ಕಣ್ಣಿಗೆಲ್ಲ ಎಷ್ಟು ಇವತ್ತು ಆನಂದ ಕೊಡ್ತಾ ಇದೆ ಅಂದರೆ ಈ ಬೆವರಿನ ಹನಿಗಳು ಭಗವಂತನ ಪಾದಕ್ಕೆ ಅರ್ಪಣೆ ಆಗಲಿ ಅನ್ನೋ ಪ್ರಾರ್ಥನೆ ಮಾಡಿ ನಾವೆಲ್ಲ ಎಲ್ಲರೂ ಕೂಡಿ, ಎಲ್ಲ ಸಮಾಜದ ಎಲ್ಲರೂ ಕೂಡಿ ಇವತ್ತು ಈ ಕಸವನ್ನು ಒಂದು ಕಸದ ತೊಟ್ಟಿಗೆ ಒಯ್ದು ಹಾಕೋದ್ರ ಮೂಲಕ ಒಂದು ಆನಂದ ಅನುಭವಿಸ್ತಾ ಇದ್ದೇವೆ. ಬೆಳಗ್ಗೆ 7 ಗಂಟೆಗೆ ಇಲ್ಲಿ ನಾವು ಪ್ರಾರಂಭ ಮಾಡಿದ್ದು, ಈಗ 11:30 ಆಗಿದೆ. 11:30ವರೆಗೆ ನಿರಾಹಾರವಾಗಿ ಎಲ್ಲರೂ ಸೇರಿ ಈ ರಥಬೀದಿಯನ್ನು ಸ್ವಚ್ಛ ಮಾಡಿದ್ದೇವೆ. ಈಗಾಗಲೇ ನೀವು ರಥಬೀದಿಯನ್ನು ನೋಡಿದ್ರೆ ನಿಮಗೆ ಅಂದಾಜಾಗ್ತದೆ. ಇದಕ್ಕೆ ಎಲ್ಲರ ಸಹಕಾರ ಕಾರಣ, ಎಲ್ಲರೂ ಸುತ್ತಮುತ್ತಲ ಎಲ್ಲ ಗ್ರಾಮದವರು. ಇದರಲ್ಲಿ ವಿಶೇಷ ಅಂದರೆ ಮಂಜುಗುಣಿಯನ್ನು ಹೊರತುಪಡಿಸಿ ವಿಶೇಷವಾಗಿ ಪತ್ರಿಕೆಯಲ್ಲಿ ನೋಡಿ ಬಾಕಿ ಊರಿನವ್ರು, ನಾವೆಲ್ಲ ಹೊರಗಡೆ ಹೋಗ್ತವೋ ಇಲ್ಲೋ ಗೊತ್ತಿಲ್ಲ, ಆದರೆ ನಮ್ಮೂರಿಗೆ ನಮ್ಮ ದೇವರನ್ನ ಮೆಚ್ಚಿ ಇದು ಕ್ಷೇತ್ರದ ಪ್ರಭಾವ ಅಷ್ಟೇ, ವೆಂಕಪ್ಪನ ಆಶೀರ್ವಾದ. ಅದ್ರ ಸಲುವಾಗಿ ವೆಂಕಪ್ಪನ ಆಶೀರ್ವಾದಕ್ಕೋಸ್ಕರ ಸುತ್ತಮುತ್ತಲಿನ ಊರಿನ ಎಲ್ಲರೂ ಸೇರಿ ಇಲ್ಲಿ ಬಂದು ಇವತ್ತು ಧರ್ಮಸ್ಥಳ ಗ್ರಾಮದವರು ಅಂತ ಅನ್ಬೋದು, ಎಲ್ಲರೂ ಬಂದು ಇವತ್ತು ಇಲ್ಲಿ ರಥಬೀದಿಯ ಸ್ವಚ್ಛತೆ ಮಾಡಿದ್ದಾರೆ. ಮಹಿಳೆಯರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಅದಕ್ಕೆ ದೇವಸ್ಥಾನದ ಆಡಳಿತದ ವತಿಯಿಂದ ಎಲ್ರಿಗೂ ಒಂದು ಕೃತಜ್ಞತೆ ಹೇಳೋದು ಆಡಳಿತದ ಕರ್ತವ್ಯ. ಅದೇ ರೀತಿ ಭಗವಂತ ಯಾರ್ಯಾರು ಇದರಲ್ಲಿ ಭಾಗವಹಿಸಿದ್ದಾರೆ ಅಥವಾ ದೂರದಿಂದ ಇದನ್ನ ನೋಡಿ ಖುಷಿ ಪಟ್ಟಿದ್ದಾರೆ ಇವರು ಕೆಲಸ ಮಾಡೋರು ಅಂಥವ್ರು, ಕೆಲವರು ಅಶಕ್ತರು ಇರ್ತಾರೆ, ಅವ್ರಿಗೆ ಬರ್ಲಿಕ್ಕೆ ಆಗೋದಿಲ್ಲ, ಆದರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹಾರೈಸಿದ್ದಾರೆ. ಅವರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇವೆ. ಕಸ ವಿಲೇವಾರಿ ಮತ್ತು ಕಸ ಸಂಗ್ರಹ ಈ ರೀತಿ 2 ವಿಭಾಗಗಳು ಬೇಕು ಅಂತ ಅನಿಸ್ತದೆ. ಈಗ ಕಸ ಆಗಿದೆ, ಅದರ ವಿಲೇವಾರಿ ಹೇಗೆ ಮಾಡಬೇಕು ಅಂತ ಒಂದು ವಿಷಯ. ಕಸ ಆಗೋದಕ್ಕಿಂತ ಮೊದಲೇ ನಾವು ಒಂದು ವ್ಯವಸ್ಥಿತವಾದ ಡಸ್ಟ್ಬಿನ್ ಇಟ್ಕೊಂಡು ಎಲ್ಲೆಲ್ಲಿ ಕಸ ಹಾಕಬೇಕು ಅಲ್ಲೇ ಹಾಕಿದ್ರೆ ಈ ರೀತಿಯಾದಂತಹ ಒಂದು ಅವಸ್ಥೆ ಬರಲಿಕ್ಕಿಲ್ಲ. ಆದರೆ ದುರಂತ ಅಂದರೆ ಇವತ್ತಿನ ಸಮಾಜ, ಇವತ್ತಿನ ನಾಗರಿಕತೆ ಮತ್ತಷ್ಟು ಅನಾಗರಿಕತೆ ನಡೀತಾ ಇದೆಯೇನೋ ಅಂತ ಇಂದಿನ ಸಂದರ್ಭವನ್ನು ನೋಡಿದ್ರೆ ಅನ್ನಿಸ್ತಾ ಇದೆ. ಹಾಗಾಗಿ ಮುಂದಿನ ದಿನದಲ್ಲಿ ನಾವೆಲ್ಲರೂ ಸಹ ಕಸವನ್ನು ಎಸೆಯುವಾಗಲೇ 10 ಬಾರಿ ವಿಚಾರ ಮಾಡಿ ಎಲ್ಲಿ ಕಸ ಹಾಕಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಹಾಕೋಣ ಅನ್ನುವ ಒಂದು ವಿಷಯವನ್ನು ಹೇಳ್ತಾ, ಈಗ ಬಿದ್ದಿರುವಂತಹ ಕಸವನ್ನು ಈ ಮಂಜುಗುಣಿಯ ರಥಬೀದಿಯಲ್ಲಿ ನಾವೆಲ್ಲರೂ ಸೇರಿ ಅದನ್ನು ವಿಲೇವಾರಿಗೆ ಮುಂದಾಗಿದ್ದೇವೆ. ಇದರಲ್ಲಿ ಯಾವುದೇ ಜಾತಿ, ಮತ, ಪಂಥ ಅಂತ ಬಿಟ್ಟು ಎಲ್ಲ ಜಾತಿಯವರು ಸೇರಿ, ಯಾಕೆಂದರೆ ಈ ಕಸ ವಿಲೇವಾರಿಯಲ್ಲಿ ಆ ಜಾತಿಯವರು ಈ ಜಾತಿಯವರು ಅಂತಿಲ್ಲ, ಎಲ್ಲ ಬ್ರಾಹ್ಮಣರಿಂದ ಹಿಡಿದು ಎಲ್ಲ ಜಾತಿಯವರು ಈ ಕಸ ಎಕ್ಕುವುದಕ್ಕೆ ಬರಬೇಕು ಅಂತ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ಶ್ರೀನಿವಾಸ ಭಟ್ರು ಕರೆ ಕೊಟ್ಟಿದ್ದರು. ಅದರಂತೆ ಎಲ್ಲರೂ ಬಂದು ಸೇರಿದ್ದಾರೆ. ಕಸ ವಿಲೇವಾರಿ ನಡೀತಾ ಇದೆ. ಮುಂದಿನ ದಿನದಲ್ಲಿ ನಾವು ಈ ಕಸದ ಒಂದು ವಿಲೇವಾರಿಗೆ ಸಂಬಂಧಪಟ್ಟಂತೆ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳೋಣ ಅಂತ ತಮ್ಮನ್ನೆಲ್ಲ ವಿನಂತಿಸ್ತೀನಿ. 84ರ ವಯಸ್ಸಿನಲ್ಲೂ ಮಾದರಿ ಸೇವೆ. ಸತ್ಯನಾರಾಯಣ ಹೆಗಡೆ ಸ್ಫೂರ್ತಿ.
ಮಕ್ಕಳಿಂದ ಸ್ವಚ್ಛತಾ ಪಾಠ, ಕೈಯಲ್ಲಿ ಕಸಬರಿಗೆ ಜಾಗೃತಿ ಸಂದೇಶ. ಈ ಶ್ರಮದಾನದ ಅತ್ಯಂತ ಸ್ಫೂರ್ತಿದಾಯಕ ದೃಶ್ಯ ಅಂದ್ರೆ 84 ವರ್ಷದ ಹಿರಿಯರಾದ ಸತ್ಯನಾರಾಯಣ ಹೆಗಡೆ. ಹೌದು, 84ರ ಇಳಿ ವಯಸ್ಸಿನಲ್ಲೂ ಭತ್ತದ ಉತ್ಸಾಹ. ಯುವಕರ ಜೊತೆಗೆ ನಿಂತು ಕಸಗುಡಿಸ್ತಾ ಸ್ವಚ್ಛತೆಯಲ್ಲಿ ತೊಡಗಿಕೊಂಡ್ರು. ಅವರ ಉತ್ಸಾಹ ನೋಡಿ ಇನ್ನೂ ಹಲವರು ಪ್ರೇರಣೆಯಾಗಿ ಸೇರಿಕೊಂಡ್ರು. ಇನ್ನೊಂದೆಡೆ ಶಾಲಾ ಮಕ್ಕಳು ಕೂಡ ಈ ಕಾರ್ಯದಲ್ಲಿ ಪಾಲ್ಗೊಂಡ್ರು. ಕೈಯಲ್ಲಿ ಕಸಬರಿಗೆ ಹಿಡಿದು ಆಟವಾಡುವ ಸಮಯವನ್ನೇ ತ್ಯಜಿಸಿ ಸ್ವಚ್ಛತೆಯ ಪಾಠವನ್ನ ನೇರವಾಗಿ ಕಲಿತುಕೊಂಡ್ರು. ಮೊನ್ನೆ 2ನೇ ತಾರೀಕು ಮಂಜುಗುಣಿಯಲ್ಲಿ ಶ್ರೀ ವೆಂಕಟೇಶ್ವರನ ರಥೋತ್ಸವ ನಡೆಯಿತು. ಆಗ ಬಂದ ಅಂಗಡಿ ಮುಂಗಟ್ಟುಗಳು ಕಸದ ರಾಶಿಯನ್ನೇ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಸಮಾನ ಮನಸ್ಕರಲ್ಲಿ ನಾವು ವಿಚಾರ ಮಾಡಿ, ಯಾಕೆ ನಾವು ಸೇವಾಭಾವದಿಂದ ಬಂದು 4-8 ತಾಸು ಕಳೆದು ಇದನ್ನು ನಾವು ಸ್ವಚ್ಛ ಮಾಡೋಣ. ಯಾಕೆಂದರೆ ಭಾರತೀಯ ಪ್ರತಿಯೊಬ್ಬನಿಗೂ ನಮ್ಮ ನಾಡು, ನಮ್ಮ ದೇಶ, ನಾವಿರುವಂಥ ಬದುಕಿನ ನೆಲ ಸ್ವಚ್ಛವಾಗಿರಬೇಕು, ನೈರ್ಮಲ್ಯವಾಗಿರಬೇಕು, ಹಸಿರು ತುಂಬಿರಬೇಕು ಅಂತ ನಮ್ಮ ಪ್ರಧಾನಮಂತ್ರಿಯವರು ಮೋದಿಯವರು ಆಗಾಗ ಕರೆಕೊಡುತ್ತಾರೆ. ಪ್ರೇರಣೆಯಿಂದಾಗಿ ಇಂದು ನಾವು ನಮ್ಮ ರಥಬೀದಿಯಲ್ಲಿ 50ಕ್ಕಿಂತ ಹೆಚ್ಚು ಯುವಕರು ಮತ್ತು ನನಗೆ ಈಗ 84 ವರ್ಷ, ನನ್ನಂಥವರು ಕೂಡ ಬಂದು ಇಲ್ಲಿ ನಾವೇ ಸೇವೆ ಮಾಡ್ತಾ ಇದ್ದೇವೆ. ಇದು ಪರಮಾತ್ಮನಿಗೆ ಅತ್ಯಂತ ಪ್ರೀತಿವಾದ ಕೆಲಸ. ಮೊನ್ನೆ ಅರ್ಚಕರಾದ ಶ್ರೀನಿವಾಸ ಭಟ್ರು ಕೂಡ ಇದಕ್ಕೆ ಕರೆ ಕೊಟ್ಟಿದ್ದರು. ಹಾಗಾಗಿ ಅವರ ಕರೆಗೆ ಮನ್ನಿಸಿ ನಾವು ಇಂದು ಈ ಸ್ವಚ್ಛತಾ ಕಾರ್ಯವನ್ನು ಮಾಡಿದ್ದೇವೆ. ಹಾಗಾಗಿ ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತೇನೆ ಎಂದರೆ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಎಲ್ಲ ಜನಗಳು ಬಂದು ಇದರಲ್ಲಿ ಕೈ ಜೋಡಿಸಬೇಕು ಎಂದು ನಾನು ವಿನಂತಿಸುತ್ತೇನೆ. ಭಕ್ತಿ ಅಂದ್ರೆ ಕೇವಲ ಪೂಜೆ ಅಲ್ಲ, ಪರಿಸರ ಕಾಪಾಡೋದೇ ನಿಜವಾದ ಸೇವೆ. ಒಂದೇ ದಿನದಲ್ಲಿ ಕ್ಲೀನ್ ಮಂಜುಗುಣಿ, ಮಿನುಗಿದ ರಥಬೀದಿ. ಈ ದೃಶ್ಯ ಒಂದು ಸಮಾಜದ ಜವಾಬ್ದಾರಿಯನ್ನೇ ತೋರಿಸಿತು. ದೇವರ ರಥ ಎಳೆದ ಪುಣ್ಯ ಎಷ್ಟು ಮುಖ್ಯವೋ, ಆ ರಥ ಸಾಗಿದ ಹಾದಿಯನ್ನ ಸ್ವಚ್ಛವಾಗಿಡೋದು ಕೂಡ ಅಷ್ಟೇ ಮುಖ್ಯ ಎಂಬ ಭಕ್ತರ ನುಡಿ ಈ ಕಾರ್ಯದ ಅರ್ಥವನ್ನೇ ಹೇಳುತ್ತೆ. ಸಾಮಾನ್ಯವಾಗಿ ಜಾತ್ರೆಗಳು ಮುಗಿದ್ಮೇಲೆ ಕಸದ ರಾಶಿಗಳು ದಿನಗಳ ಕಾಲ ಹಾಗೆ ಬಿದ್ದಿರುತ್ತೆ. ಆದರೆ ಮಂಜುಗುಣಿಯಲ್ಲಿ ಒಂದೇ ದಿನದಲ್ಲೇ ಸ್ವಚ್ಛತೆ ಮಾಡಿರೋದು ಮಾದರಿ ಕಾರ್ಯವಾಗಿದೆ. ರಥಬೀದಿಯ ಪ್ರತಿಯೊಂದು ಮೂಲೆ, ಪ್ರತಿಯೊಂದು ಹಾದಿ ಸ್ವಚ್ಛವಾಗಿ ಮಿನುಗ್ತು. ಇದು ಕೇವಲ ಸ್ವಚ್ಛತಾ ಕಾರ್ಯವಲ್ಲ, ಒಂದು ಜಾಗೃತಿ, ಒಂದು ಸಂದೇಶ, ಒಂದು ಹೊಸ ಸಂಸ್ಕೃತಿ. ಶ್ರೀ ಕ್ಷೇತ್ರ ಮಂಜುಗುಣಿಯ ಮಹಾರಥೋತ್ಸವ 2 ದಿನಗಳ ಹಿಂದೆ ಜರುಗಿತು. ಲಕ್ಷಾಂತರ ಜನ ಭಕ್ತರು ಬಂದು ದೇವರ ದರ್ಶನ ಪಡೆದು ಪುನೀತರಾದರು. ರಥೋತ್ಸವದ ನಂತರ ಬೀದಿಯನ್ನು ನಾವು ನೋಡಿದರೆ ಕಸದ ರಾಶಿ ತುಂಬಿಕೊಂಡಿತ್ತು. ಆ ಒಂದು ಕಸದ ರಾಶಿಯನ್ನು ಸ್ವಚ್ಛಗೊಳಿಸೋದು ಪ್ರತಿಯೊಬ್ಬರ ಜವಾಬ್ದಾರಿ. ಯುವಕರು, ಯುವತಿಯರು ಎಲ್ಲರೂ ಕೂಡ ಜಾತ್ರೆಯಲ್ಲಿ ಪಾಲ್ಗೊಂಡಂಥ ಪ್ರತಿಯೊಬ್ಬರೂ ಕೂಡ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಬೇಕು ಹಾಗೂ ರಥಬೀದಿಯನ್ನು ಸ್ವಚ್ಛಗೊಳಿಸಬೇಕು ಹೇಳುವಂಥ ಸಂಕಲ್ಪವನ್ನು ತೊಟ್ಟು ಇವತ್ತು ಎಲ್ಲ ಊರಿನ ಜನ ಇರ್ಬೋದು, ಸ್ವಯಂ ಸೇವಕರು, ಎಲ್ಲ ಸಮಾಜದವರು ಒಟ್ಟಾಗಿ ಮೇಲು ಕೀಳು ಎಂಬ ಯಾವುದೇ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಕೂಡ ಈ ರಥಬೀದಿಯ ಸ್ವಚ್ಛತೆಯಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಇಂತಹ ಒಂದು ಜಾಗೃತಿ ಎಲ್ಲರಲ್ಲೂ ಮೂಡೋದು ತುಂಬ ಅವಶ್ಯಕತೆ ಇದೆ. ಒಟ್ಟಿನಲ್ಲಿ ಮಂಜುಗುಣಿಯ ಈ ಕಥೆ ಭಕ್ತಿಯ ಜೊತೆ ಹೊಸ ಅರ್ಥವನ್ನೇ ಹೇಳ್ತಾ ಇದೆ. ದೇವರನ್ನ ಪೂಜಿಸುವುದರ ಜೊತೆಗೆ ಪರಿಸರವನ್ನ ಕಾಪಾಡೋದು ಕೂಡ ನಮ್ಮ ಕರ್ತವ್ಯ ಅಂತ ತೋರಿಸಿದೆ. ಈ ಮಾದರಿ ಕಾರ್ಯ ರಾಜ್ಯದ ಇತರೆ ಜಾತ್ರೆಗಳಲ್ಲೂ ಕಂಡುಬರಲಿ ಅನ್ನೋದೇ ಎಲ್ಲರ ಆಶಯ. ಸ್ಪೆಷಲ್ ಡೆಸ್ಕ್, ಮಾರಿಕಾಂಬಾ ನ್ಯೂಸ್.